ನಮಸ್ತೆ ಎಲ್ಲರಿಗೂ. ಇಂದಿನ ತರಗತಿಯಲ್ಲಿ ಭೋಗ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ, ಇದರಿಂದ ನಿಮಗೆ ಸಹಾಯ ಆಗತ್ತೆ. ಭೋಗ ಷಟ್ಪದಿಯು ಸಹ ತನ್ನದೇ ಆದಂತಹ ನಿಯಮಗಳನ್ನು ಹೊಂದಿರುತ್ತೆ. ಆ ನಿಯಮಗಳು ಈ ರೀತಿ ಇದೆ. ಭೋಗ ಷಟ್ಪದಿಯು 6 ಸಾಲುಗಳಿಂದ ಕೂಡಿದ್ದು, ಇದರಲ್ಲಿ 1, 2, 4, 5ನೆಯ ಸಾಲುಗಳು ಸಮವಾಗಿರುತ್ತದೆ. 3 ಮಾತ್ರೆಯ 4 ಗಣಗಳಿಂದ ಕೂಡಿರುತ್ತದೆ. 3 ಮತ್ತು 6ನೆಯ ಸಾಲುಗಳು ಸಮವಾಗಿ ಇದ್ದು, 3 ಮಾತ್ರೆಗಳ 6 ಗಣಗಳಿಂದಲೂ ಮೇಲೊಂದು ಗುರುವಿನಿಂದಲೂ ಕೂಡಿರುತ್ತದೆ. ಈ ಛಂದಸ್ಸಿನಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಈ ಪದ್ಯದಲ್ಲಿ ಲಘು, ಗುರು ಹೀಗೆ ಇರುವಂತಹ ಮಾತ್ರಾಗಣ ಬರಕೂಡದು. 3 ಮತ್ತು 6ನೇ ಸಾಲಿನ ಅಕ್ಷರ ಲಘುವಾಗಿದ್ದರೂ ನಾವು ಗುರುವೆಂದೇ ಪರಿಗಣಿಸಬೇಕಾಗುತ್ತದೆ. ಭೋಗ ಷಟ್ಪದಿಯ ಪ್ರಸ್ತಾರ ಈ ರೀತಿ ಇರುತ್ತದೆ. ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಭೋಗ ಷಟ್ಪದಿಯ ನಿಯಮಗಳಲ್ಲಿ ನಾನು ಹೇಳಿದೆ ಅಲ್ವಾ. ಮೊದಲು 2ನೇದು 4 ಮತ್ತು 5ನೆಯ ಸಾಲುಗಳು ಸಮವಾದಂತಹ ಮೊತ್ತವನ್ನು ಹೊಂದಿರುತ್ತೆ ಅಂತ ಹೇಳಿದೆ ಅಲ್ವಾ. ಇಲ್ಲೂ ಗಮನಿಸ್ಕೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಸಾಲಲ್ಲಿ 12 ಇದೆ, 2ನೇ ಸಾಲಲ್ಲೂ 12 ಇದೆ, 4 ಮತ್ತು 5ನೇ ಸಾಲಲ್ಲೂ 12 12 ಬಂದಿದೆ. ಹಾಗೆಯೇ 3 ಮತ್ತು 6ನೇ ಸಾಲಿನಲ್ಲಿ ನಾವು ಗಮನಿಸಿದಾಗ ಇಲ್ಲಿ 20 20 ಅನ್ನುವಂಥದ್ದು ಬಂದಿದೆ. ಹಾಗಾಗಿ 1, 2, 4, 5 ಈ ಸಾಲುಗಳು ಸಮವಾಗಿರುತ್ತದೆ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮವಾಗಿ ಬಂದಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮತ್ತು ಭೋಗ ಷಟ್ಪದಿಗೆ ನಾವು ಗಣ ವಿಭಾಗವನ್ನು ಮಾಡುವಾಗ 3 ನಾವು ಗಣ ವಿಭಾಗವನ್ನು ಮಾಡಬೇಕಾಗತ್ತೆ. ಹಾಗಿದ್ರೆ ಒಟ್ಟಾರೆಯಾಗಿ ಭೋಗ ಷಟ್ಪದಿ ಎಷ್ಟು ಗಣವನ್ನು ಹೊಂದಿರುತ್ತೆ ಅಂದರೆ 88 ಇದು ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭೋಗ ಷಟ್ಪದಿ ಎಷ್ಟು ಗಣವನ್ನು ಹೊಂದಿರುತ್ತೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಆಗೆಲ್ಲ ನಿಮಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಇದನ್ನು ಮೈಂಡ್ ಮ್ಯಾಪ್ ಆಗಿ ತಗೊಂಡ್ರೆ ನೀವು ಇದನ್ನು ಪ್ರಸ್ತಾರ ಹಾಕೋದಕ್ಕೂ ಹೆಲ್ಪ್ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಅದನ್ನು ಟೋಟಲ್ ಕೇಳಿದಾಗ ಅದನ್ನು ಕೂಡ ಬರೆಯೋದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಭೋಗ ಷಟ್ಪದಿಗೆ ಪ್ರಸ್ತಾರ ಹಾಕುವಂಥದ್ದು ಯಾವ ರೀತಿ ಇಲ್ಲಿ ಗಮನಿಸ್ಕೊಳ್ಳಿ. ಈಗ ಆಲ್ರೆಡಿ ನಾನು ಹೇಳ್ದ ಹಾಗೆ ಇದನ್ನು 3 ನಾವು ಗಣ ವಿಭಾಗವನ್ನು ಮಾಡಬೇಕಾಗತ್ತೆ. ಇಲ್ಲಿ ಗಮನಿಸಿ. ಈಗ ಇಲ್ಲಿ ಮೇ ಅಂತ ಇದೆ, ಲಘು ಲಘು ಲಘು, ಇಲ್ಲಿ ದ ಇದೆ, ಒತ್ತಕ್ಷರದ ಇಂದಿನ ಅಕ್ಷರ ಯಾವಾಗಲೂ ಕೂಡ ಗುರುವಾಗುತ್ತೆ, ಇದು ಲಘುವಾಯಿತು. ಹಾಗೆ ಇಲ್ಲಿ ನೋಡಿ, ಒತ್ತಕ್ಷರದ ಇಂದಿನ ಅಕ್ಷರ ಇರೋದ್ರಿಂದ ಇದು ಗುರುವಾಯಿತು, ಇದು ಲಘು ಬಂತು. ಇಲ್ಲೂ ಅಷ್ಟೇ ಅಲ್ವಾ, ಒತ್ತಕ್ಷರದ ಇಂದಿನ ಅಕ್ಷರ ಇದೆ, ಗುರುವಾಯಿತು, ಇದು ಲಘು ಬಂತು. ಈಗ ನೀವೇನು ಮಾಡಬೇಕು, ಇದನ್ನು ಡಿವೈಡ್ ಮಾಡ್ಕೋಬೇಕು. ಅಂದರೆ ಗಣವನ್ನು ವಿಭಾಗ ಮಾಡ್ಕೋಬೇಕು. ಎಷ್ಟೆಷ್ಟಕ್ಕೆ? 3 ಆಗುತ್ತಾ? 2 1 3. ಅದೇ ಥರ 2 1 3 3 ಅಂತಲ್ವಾ. ಮೇಲೆ ನೀವು 3 3 3 3 ಈ ರೀತಿ ಹಾಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ಇದನ್ನು ಕೂಡ್ಕೋಬೇಕಾಗತ್ತೆ. ಕೂಡಿದಾಗ ನಮಗೆ 12 ಬರುತ್ತೆ. ಹಾಗೆ ಇದನ್ನು ಮಾಡೋಣ ಈಗ. ಹ ರೀತು ನೋಡಿಲಿ, ಓ ಈ ತೇನುತ ತೀರುಕ ಮಾಡ್ಬೋದಲ್ವಾ. 3 2 1 3 3 3. ಸೊ ಇಲ್ಲೇನು ಬರೀತೀರಾ? 3 3 ಸಂಖ್ಯೆಯಲ್ಲಿ ನಾವು ಇದನ್ನು ಬರಿಬೇಕಾಗತ್ತೆ. ಇದು ಕನ್ನಡದ ಅಂಕೆಗಳನ್ನೂ ನೀವು ಇದನ್ನು ಯೂಸ್ ಮಾಡ್ಬೋದು, ಅಥವಾ ಇಂಗ್ಲೀಷ್ ಅಂಕೆಗಳನ್ನೂ ಯೂಸ್ ಮಾಡ್ಬೋದು. ಹಾಗಂತ ಹಿಂದಿ ಎಲ್ಲ ಬರೆಯೋದಕ್ಕೆ ಹೋಗಬೇಡಿ. ಮರಳಿ ನಾಚಿ ಹೋಗು ನೋಡಿ, ಒತ್ತಕ್ಷರದ ಇಂದಿನ ಅಕ್ಷರ ಇದೆ, ಮರುಳ, ನಾ ಪಕ್ಕ 0 ಇದೆ, ಅನುಸ್ವಾರ, ತೇ ಲಘು ಇರಲಿ ಗುರು ಇರಲಿ, ನಾವಿಲ್ಲಿ ಗುರು ಅಂತಲೇ ಹಾಕಬೇಕಾಗತ್ತೆ. ಈ 3 ನಾವಿವಾಗ ಗಣ ವಿಭಾಗವನ್ನು ಮಾಡೋಣ. ಮೇಲೆ ಇಲ್ಲಿ ಅಂಕಿಯಲ್ಲಿ ನಾವು ಇದನ್ನು ಬರೆಯೋಣ. ಇದು 2. ಸೊ ಇದನ್ನು ನಾವು ಒಟ್ಟಾರೆಯಾಗಿ ಕೂಡಿದಾಗ ನಮಗೆ 20 ಬರುತ್ತೆ. ಇದು ಅಷ್ಟೇ. ಧರೆಯ ಭೋ ಅಂತ ಇದೆ, ಈಗ ಒತ್ತಕ್ಷರದ ಇಂದಿನ ಅಕ್ಷರ ಬಂತು. ಇಲ್ಲೂ ಅಷ್ಟೇ, ಇದನ್ನು 3 ನಾವು ಈ ಥರ ಡಿವೈಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೂಡಿದಾಗ 12 ಬಂತು.
ಹಾಗೆ ಇದು ಅಷ್ಟೇ, ಪರವ ಮರೆತು ಕೇಳಲು, ನೋಡಿ ದೀರ್ಘ ಇದೆ ಅಲ್ವಾ ಇಲ್ಲಿ, ಬೇಡ. ನೋಡಿ ಈ ರೀತಿ ಮೂರಕ್ಕೆ ನಾವು ಇದನ್ನು ಹಾಕೋಬೇಕು. ಇಲ್ಲಿ ಅಂಕಿಯನ್ನು ಬರೆದು ಇದನ್ನು ಏನು ಮಾಡಬೇಕು, ಕೂಡಬೇಕು. ಅದೇ ಥರ ಇದು ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಅಂಕಿಯಲ್ಲಿ ಈ ಥರ ಹಾಕ್ಕೊಳ್ಳಿ, ಮೂರಕ್ಕೆ ಗಣ ವಿಭಾಗವನ್ನು ಮಾಡಿಕೊಂಡು ಈ ರೀತಿ ಅಂಕಿಯಲ್ಲಿ ಬರಿಬೇಕು. ಇದು 2, ಒಟ್ಟಾರೆ ಕೂಡಿದ್ರೆ 20 ಬರುತ್ತೆ. ಈ ರೀತಿ ನೀವು ಪರೀಕ್ಷೆಯಲ್ಲಿ 3 ಲೈನ್ಸ್ನ ಹಾಕ್ಕೊಂಡು ನೀವು ಅದನ್ನು ಕೇರ್ಫುಲ್ಲಾಗಿ ಅದನ್ನು ಬರಿಬೇಕಾಗತ್ತೆ. ಬರೆದು ನೀವೇನು ಮಾಡಬೇಕು, ಒತ್ತಕ್ಷರ ಕರೆಕ್ಟಾಗಿದೆಯಾ ಎಲ್ಲವನ್ನು ಚೆಕ್ ಮಾಡ್ಕೋಬೇಕು. ಒಂದು ತಪ್ಪಾಯಿತು ಅಂತ ಹೇಳಿದ್ರೆ ನಾವು ಈ ರೀತಿ ಪ್ರಸ್ತಾರ ಹಾಕಬೇಕಾದ್ರೆ ಅದು ತಪ್ಪು ಬರುತ್ತೆ, ಅದರಿಂದ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಮೊದಲೇ ನಾವು ಎಚ್ಚರಿಕೆಯಿಂದ ಅದನ್ನು ನೀಟಾಗಿ ಅದನ್ನು ಬರ್ಕೋಬೇಕಾಗತ್ತೆ. ಬರ್ಕೊಂಡು ಅದಕ್ಕೆ ಲಘು ಗುರುವನ್ನು ಹಾಕಬೇಕು. ಅದಾದಮೇಲೆ ಅಂಕಿ ಸಂಖ್ಯೆಗಳನ್ನು ಹಾಕಿ ಭೋಗ ಅಂದ್ರೇ 3 ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಕು. 3ಕ್ಕೆ ನಾವು ಇದನ್ನು ಗಣ ವಿಭಾಗವನ್ನು ನಾವಿಲ್ಲಿ ಮಾಡ್ಕೊಳ್ತೀವಿ. ಒಟ್ಟಾರೆಯಾಗಿ ಕೂಡಿ ಕೊನೆಯಲ್ಲಿ ನಾವೇನು ಮಾಡಬೇಕು, ಇದು ಭೋಗ ಷಟ್ಪದಿ ಅಂತ ನಾವು ಅದನ್ನು ಬರಿಬೇಕಾಗತ್ತೆ. ಈ ರೀತಿ ನೀಟಾಗಿ ಬರೆಯೋದ್ರಿಂದ ನಮಗೆ ಈಸಿಯಾಗಿ ನಾವು ಮಾರ್ಕ್ಸ್ನ ನಾವೇನು ಮಾಡ್ಬೋದು, ಸ್ಕೋರ್ ಮಾಡೋದಕ್ಕೆ ನಮಗೆ ಸಹಾಯ ಆಗತ್ತೆ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತೋದನ್ನು ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.